ಎಲ್ರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ 57,000 ರಾಜ್ಯಾದ್ಯಂತ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿ ಬಗ್ಗೆ ತಿಳಿಸ್ಕೊಂಡು ಕೊಡೋದು. ಸೊ ಈ ವಿಡಿಯೋನ ಕಂಟಿನ್ಯೂಯಸ್ ಆಗಿ ಸ್ಕಿಪ್ ಮಾಡದಿರ ಎಂಡ್ವರೆಗೂ ನೋಡಿ. ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನೆಲ್ಲ ಇರುತ್ತೆ, ಪೇ ಸ್ಕೇಲ್ ಏನು ಎಲ್ಲನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ 57,000 ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಗೆ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಕೊಟ್ಟಿದೆ. ಈಗ ಜೂನ್ 1ರಿಂದ ನಮ್ಮದು ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ. ಸೊ 57,000 ಹುದ್ದೆಗಳು ಯಾವ ರೀತಿಯಾಗಿ ವಿಂಗಡಣೆ ಆಗಿದೆ ಅಂತ ನೀವು ನೋಡೋದಾದರೆ, 40,000 ಪ್ರಾಥಮಿಕ ಶಾಲೆಗಳು, ಸೊ 40,000 ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆದರೆ 11,000 ಬಂದು ಹೈಸ್ಕೂಲ್ ಟೀಚರ್ಸ್ಗಾಗಿರುತ್ತೆ. ಇನ್ನು 6,866 ಪದವಿ ಪೂರ್ವ ಕಾಲೇಜುಗಳು ಅಂದರೆ PU ಲೆಕ್ಚರರ್ಸ್ಗೆ ಆಗಿರುತ್ತೆ. ಸೊ ಇದು ಪ್ರೈಮರಿ ಟೀಚರ್ಸಿಗೆ, ಇದು ಹೈಸ್ಕೂಲ್ ಟೀಚರ್ಸು, ದೆನ್ PU ಕಾಲೇಜ್ ಲೆಕ್ಚರರ್ಸಿಗೆ ಆಗಿರುತ್ತೆ. ಸೊ ಜೂನ್ 1ರಂದು ಶಾಲೆಗಳು ಆರಂಭವಾಗಲಿದ್ದು ಅಂದೇ ಶಿಕ್ಷಕರು ಲಭ್ಯರಿರುವಂತೆ ನೋಡಿಕೊಳ್ಳಲು ಇಲಾಖೆಯ ಕಟ್ಟುನಿಟ್ಟು ಸೂಚನೆ. ಸೊ ಜೂನ್ 1ಗೆ ಶುರುವಾಗ್ತಿರೋ ಕಾರಣ ಅಷ್ಟರೊಳಗಡೆಗೇನೆ ಕಂಪ್ಲೀಟಾಗಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಮುಗಿಸೋಕ್ಕೆ ಗೌರ್ನಮೆಂಟು ಟ್ರೈ ಮಾಡ್ತಾ ಇದೆ. ಸೊ ಏನೇನಿದೆ, ಯಾವ್ಯಾವ ಷರತ್ತುಗಳು, ಸೌಲಭ್ಯಗಳೇನಿದೆ ಅಂತ ನೋಡೋದಾದರೆ, ಮಾಸಿಕ ವೇತನ ನಿಗದಿ 14,000 ಇರುತ್ತೆ. ಆ್ಯಂಡ್ 14,000ಕ್ಕೆ ಬರೀ 10ರಿಂದ 12 ತಾಸು ಅಷ್ಟೇನೇ ಕೆಲಸ ಮಾಡಬೇಕಾಗಿರುತ್ತೆ. ಪ್ರತಿ ವಾರಕ್ಕೆ ನಿಗದಿಪಡಿಸಿದ ಗರಿಷ್ಠ ಬೋಧನಾ ಅವಧಿ ಬಂದು 10ರಿಂದ 12 ತಾಸು ಅಷ್ಟೇನೇ. ಸೇವಾ ಅವಧಿ ತಾತ್ಕಾಲಿಕ 10 ತಿಂಗಳುಗಳು. ಕಾಯಂ ಶಿಕ್ಷಕರ ನೇಮಕಾತಿ ಆಗೋವರೆಗೆ ಅಥವಾ ಪ್ರಸ್ತುತ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಮಾತ್ರ ಸೇವೆ. ಸೊ ನೀವು 10 to 12 hours ಟೀಚಿಂಗ್ ಇಲ್ಲಿ ಮಾಡಿಕೊಂಡು ಬೇರೆ ಕಡೆಗೆ ಎಲ್ಲಾದ್ರೂ ನಿಮಗೆ ಆಪ್ಷನ್ ಇದ್ದರೆ ಅಲ್ಲಿ ಕೂಡ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಮೋರೋವರ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನಿಮಗೆ ಆ ಪ್ರೋಸೆಸ್ಗಳು ಕೂಡ ತಿಳಿಯುತ್ತೆ. ಕಂಟಿನ್ಯೂಸ್ ಮಾಡೋದ್ರಿಂದ ಒಂದು 4 to 5 years ಕಂಟಿನ್ಯೂಸ್ ಮಾಡಿದ್ರೆ ಪರ್ಮನೆಂಟ್ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. PU ಕಾಲೇಜ್ಗಳ ಮೇಲ್ದರ್ಜೆಗೆ ಹೊಸ ಉಪಕ್ರಮಗಳು. ಸೊ ಖಾಲಿ ಮತ್ತು ನಿವೃತ್ತಿ ಹುದ್ದೆಯ ಭರ್ತಿಯ ಜೊತೆಗೆ ಈ ಕೆಳಗಿನ ಶೈಕ್ಷಣಿಕ ವಿಸ್ತರಣೆಗಳಿಗೆ ನೇಮಕಾತಿ ಅಗತ್ಯ. ಸೊ 100 ಸರ್ಕಾರಿ PU ಕಾಲೇಜುಗಳಲ್ಲಿ ಹೊಸದಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಗಳು ಆರಂಭನ ಮಾಡ್ತಾ ಇದ್ದಾರೆ. ಸೊ 60 ಸರ್ಕಾರಿ PU ಕಾಲೇಜುಗಳಲ್ಲಿ ಅತ್ಯಾಧುನಿಕ ಆದರ್ಶ ಕಾಲೇಜುಗಳಿಗೆ ಸೇರ್ಪಡಿಕೆಯನ್ನು ಮಾಡ್ತಿದ್ದಾರೆ. ಸೊ ಈ ಹೊಸ ಶೈಕ್ಷಣಿಕ ವಿಸ್ತರಣೆಗಳೊಂದಿಗೆ ಉಪನ್ಯಾಸಕರ ಬೇಡಿಕೆ ತುಂಬ ಇದೆ. ಸೊ ಇವೆರಡೂ ಇಂಪ್ರೂವ್ಮೆಂಟ್ ಮಾಡ್ತಿರೋ ಕಾರಣದಿಂದ ಏನಾಗಿದೆ, ಆ ಒಂದು ಲೆಕ್ಚರರ್ಸ್ಗಳಿಗೆ ಡಿಮ್ಯಾಂಡ್ ತುಂಬ ಜಾಸ್ತಿ ಕ್ರಿಯೇಟ್ ಆಗಿದೆ. ಸೊ PU ಉಪನ್ಯಾಸಕರ ನೇಮಕಾತಿ ಪ್ರಸ್ತಾವನೆ ವಿರುದ್ಧ ಸರ್ಕಾರದ ಅನುಮೋದನೆ ಏನೇನಿದೆ ಅಂದರೆ, ಉಪನ್ಯಾಸಕರ ಹುದ್ದೆ 6,687 ಇದೆ. ಸೊ ಸರ್ಕಾರದ ಅನುಮೋದನೆಯಲ್ಲಿರೋದು 6,086. ಮತ್ತು ಅಗತ್ಯ ಅನುದಾನ ಎಷ್ಟು ಬೇಕು ಅಂತಂದರೆ 93 ಕೋಟಿ ಬೇಕು, 93.61 ಕೋಟಿ ಬೇಕು. ಆದರೆ ಸರ್ಕಾರ ಕೊಟ್ಟಿರೋದು ಮಾತ್ರ 85.20 ಕೋಟಿ. ಸೊ ನೇಮಕ ಅವಧಿ ಇನ್ನೂ ಎಷ್ಟು ಅಂತ ಕಂಪ್ಲೀಟಾಗಿ ನಿರ್ದಿಷ್ಟಪಡಿಸಿಲ್ಲ. ಆದರೆ ಸರ್ಕಾರದ ಅನುಮೋದನೆ ಪ್ರಕಾರ 10 ತಿಂಗಳು ಅಂತ ಕೊಟ್ಟಿದ್ದಾರೆ. ಸೊ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕಳೆದ ಬಾರಿಯಷ್ಟೇ ಅನುದಾನವನ್ನು 85 ಕೋಟಿಗೆ ಒದಗಿಸಲಾಗಿದೆ. ಹೀಗಾಗಿ ಈ ಹುದ್ದೆಗೆ ಅಥವಾ ಹುದ್ದೆಗಳ ಸಂಖ್ಯೆಯನ್ನು 86ಕ್ಕೆ ಮಾತ್ರ 6,086ಕ್ಕೆ ಮಾತ್ರ ಸೀಮಿತಗೊಳಿಸಿದೆ. ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ PU ಉಪನ್ಯಾಸಕರ ನೇಮಕಾತಿ ವರ್ಷಬಾರು ಏರಿಕೆ ಯಾವ ರೀತಿ ಇದೆ ಅಂತ ನೋಡೋದಾದರೆ, 25-26 5,508 ಇದ್ದರೆ, ಸೊ 4,689 ಆರಂಭಿಕ ಹುದ್ದೆಗಳು ಪ್ಲಸ್ 819 ಹೆಚ್ಚುವರಿ ಹುದ್ದೆಗಳಿದೆ. ಆ್ಯಂಡ್ ಬೆಳವಣಿಗೆಗೆ ಕಾರಣ ಏನು ಅಂತಂದರೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಆಧಾರದ ಮೇಲೆ ಹೆಚ್ಚಿನ ಉಪನ್ಯಾಸಕರ ನೇಮಕ. ಸೊ ಕಾಲೇಜ್ಗಳಲ್ಲಿ ಅಡ್ಮಿಷನ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ. ಸೊ ಆ ಕಾರಣಕ್ಕೆ ಟೀಚರ್ಸ್ಗಳನ್ನು ಕೂಡ ಎಕ್ಸ್ಟ್ರಾ ತಗೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಆ್ಯಂಡ್ ನೇಮಕಾತಿ ಪ್ರಕ್ರಿಯೆ ಮತ್ತು ಕಾರ್ಯಭಾರ. ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ಅವರು ನಿಮ್ಮನ್ನು ನೇಮಕ ಮಾಡ್ಕೊಳ್ತಾರೆ, ಯಾವ ರೀತಿಯಾಗಿ ನಿಯಮ ಇರುತ್ತೆ, ಎಲ್ಲವನ್ನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಂತ 1 ಕಾರ್ಯಭಾರ ಪರಿಶೀಲನೆ. ಜಿಲ್ಲಾ ವ್ಯಾಪ್ತಿಯ ಸರ್ಕಾರಿ PU ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ಕಾಯಂ ಉಪನ್ಯಾಸಕರನ್ನು ಗುರುತಿಸಿ. ಸೊ ನಿಮ್ಮ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರೋ ಸರ್ಕಾರಿ PU ಕಾಲೇಜುಗಳಲ್ಲಿ ಕಡಿಮೆ ಅಂದರೆ ಲೈಕ್ ಕಡಿಮೆ ವರ್ಕಿಂಗ್ ಅವರ್ಸ್ ಇರುತ್ತೆ ಅಲ್ವಾ, ಆ ಉಪನ್ಯಾಸಕರುಗಳನ್ನು ಗುರುತಿಸ್ಕೊಳ್ಳಿ. ಫಸ್ಟು ಅವ್ರ ಹತ್ರ ಒಂದ್ಸತಿ ಮಾತಾಡಿ ನೋಡಿ. ಹಂತ 2 ಆಂತರಿಕ ನಿಯೋಜನೆ. ಗುರುತಿಸಿದ ಉಪನ್ಯಾಸಕರನ್ನು ಜಿಲ್ಲೆಯ ಇತರ ಖಾಲಿ ಇರುವ ಸರ್ಕಾರಿ PU ಕಾಲೇಜುಗಳಿಗೆ ನಿಯೋಜಿಸುವುದು. ಈ ಪೊಸಿಷನನ್ನು ಯಾಕೆ ನಿಮ್ಮ ನಿಯರ್ ಬೈ PU ಕಾಲೇಜ್ ಗೆಸ್ಟ್ ಫ್ಯಾಕಲ್ಟೀಸ್ಗಳ ಹತ್ರ ಮಾತಾಡಿ ನೋಡಿ ಅಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಒನ್ಸ್
ನೀವು ಅವ್ರ ಹತ್ರ ಮಾತಾಡಿ ಎಲ್ಲ ಆದಮೇಲೆ ನಿಮ್ಗೊಂದು ಐಡಿಯಾ ಬಂದಮೇಲೆ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಏನು ಮಾಡ್ತಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಕಿಂಗ್ ಅವರ್ಸ್ ರಿಕ್ವೈರ್ಮೆಂಟ್ ಇದೆಯೋ ಅಂತ ಆ ನಿರ್ದಿಷ್ಟ ಜಿಲ್ಲೆಗಳಲ್ಲಿ ಗುರುತಿಸ್ತಾ ಹೋಗ್ತಾರೆ. ಆಮೇಲೆ ಗುರುತಿಸ್ಕೊಂಡಾದ್ಮೇಲೆ ಆ ಉಪನ್ಯಾಸಕರನ್ನ ಜಿಲ್ಲೆಯ ಇತರೆ ಖಾಲಿ ಇರುವ ಸರ್ಕಾರಿ PU ಕಾಲೇಜುಗಳಿಗೆ ನಿಯೋಜಿಸಲಾಗುವುದು. ಸೊ ಆ ಥರ ಖಾಲಿ ಇರುತ್ತಲ್ಲ ಆ ಪೊಸಿಷನ್ಸ್ಗಳನ್ನು ಗುರುತಿಸಿದ ಉಪನ್ಯಾಸಕರನ್ನ ಅಲ್ಲಿಗೆ ನೇಮಕ ಮಾಡ್ತಾ ಹೋಗ್ತಾರೆ. ಆಂತರಿಕ ನಿಯೋಜನೆಯ ನಂತರ ಉಳಿಯುವ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಭರ್ತಿ ಮಾಡುವುದು. ಸೊ ನೆಕ್ಸ್ಟ್ ಏನು ಮಿಕ್ಕಿರುತ್ತೋ ಆ ಮಿಕ್ಕಿರೋ ಪೊಸಿಷನ್ಸ್ಗಳಿಗೆ ಅತಿಥಿ ಉಪನ್ಯಾಸಕರನ್ನು ಭರ್ತಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಮುಂದಿನ ಹೆಜ್ಜೆಗಳು ಮತ್ತು ಅನುಷ್ಠಾನದ ಸಿದ್ಧತೆ ಏನೇನಿದೆ ಅಂತಂದರೆ, ಶೀಘ್ರವಾಗಿ ಪೂರ್ವ ಸಿದ್ಧತೆಯಾಗಿ ಸ್ಥಳೀಯ ಶಿಕ್ಷಕರ ಸಮಿತಿಗಳನ್ನು ರಚಿಸಿಕೊಂಡು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಆ್ಯಂಡ್ ಗೌರವಧನ ಪಾವತಿಗಾಗಿ ಅಗತ್ಯವಿರುವ ಅನುದಾನದ ವಿವರ ಹಾಗೂ ಶಿಕ್ಷಕರ ಜಿಲ್ಲಾವಾರು ತಾಲೂಕುವಾರು ಡೇಟಾವನ್ನು ಕೂಡ ಇಲಾಖೆಗೆ ಸಲ್ಲಿಸಲಾಗಿದೆ ಆಲ್ರೆಡಿ. ಆ್ಯಂಡ್ ಇಲಾಖೆಗೆ ಸಲ್ಲಿಸುವುದು. ಡೆಡ್ಲೈನ್ ಯಾವಾಗ ಅಂದರೆ ಜೂನ್ 1 ಶಾಲೆ ಆರಂಭ ದಿನವೇ ತರಗತಿಗಳೇ ಶಿಕ್ಷಕರ ಲಭ್ಯತೆ ಕಡ್ಡಾಯವಾಗಿ ಖಚಿತಪಡಿಸುವುದು. ಸೊ ಇದಿಷ್ಟೂ ಇರಬೇಕು. ಆ್ಯಂಡ್ ಇದು ಕಂಪ್ಲೀಟಾಗಿ ಅಧಿಕೃತ ಸುತ್ತೋಲೆ ಯಾರ ಕಡೆಯಿಂದ ಬಂದಿರೋದು ಅಂದರೆ ಶಾಲಾ ಮತ್ತು ಸಾಕ್ಷರತಾ ಇಲಾಖೆ, ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಸತಿ 57,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಿದ್ದಾರೆ. ಹೌದು, 14,000 ಏನು ಹೇಳ್ತಾರೆ ಅಮೌಂಟು, ಅದು ಕಡಿಮೆನೇ ಆಯಿತು. ಆದರೆ ನಿಮಗೆ ವರ್ಕಿಂಗ್ ಅವರ್ಸು ಕೂಡ ಒಂದು ವಾರಕ್ಕೆ 10ರಿಂದ 12 ತಾಸು ವರ್ಕಿಂಗ್ ಅವರ್ಸ್ ಇರುತ್ತೆ ಅಷ್ಟೇ. ಸೊ ನೀವು ನೋಡಿಕೊಂಡು ನಿಮ್ಮ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡಿಕೊಂಡು ನೀವು ಸೈಮಲ್ಟೇನಿಯಸ್ಲಿ ಇನ್ನೊಂದು ಕಾಲೇಜು ಅಥವಾ ಇನ್ನೊಂದು ಶಾಲೆಯಲ್ಲಿ ಕೂಡ ನೀವು ವರ್ಕ್ ಮಾಡ್ತಾ ಇದ್ದರೆ ಸೊ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಸೊ ಇದು ಒಂದು ಬೆಟರ್ ಆಪರ್ಚುನಿಟಿ ಟ್ರೈ ಮಾಡೋಕ್ಕೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೇನು ಮಾಡಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಇನ್ನೇನು ಅಕ್ಟೋಬರಲ್ಲಿ KSET ಕೂಡ ಬರ್ತಾ ಹೋಗುತ್ತೆ. ಈಗ ಆಲ್ರೆಡಿ ಎಷ್ಟೊಂದು ವೇಕೆನ್ಸಿ ಇರುವ ಪ್ಲೇಸಸ್ಗಳನ್ನ ಫಿಲ್ ಮಾಡಬೇಕು ಅಂತ ಬೇರೆ ನೋಡ್ತಾ ಇದ್ದಾರೆ. ಸೊ KSET ಕ್ಲಿಯರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್. ಅದರ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ ವತಿಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ, ಹಣಕಾಸು ನಿರ್ವಹಣೆ ಬಗ್ಗೆ ನಾವು ತರಗತಿಗಳನ್ನ ತಗೊಳ್ತಾ ಇದ್ದೀವಿ, ಶುರು ಕೂಡ ಮಾಡ್ತಾ ಇದ್ದೀವಿ. ಜೂನ್ 1ನೇ ತಾರೀಕಿಂದ ಹಣಕಾಸು ನಿರ್ವಹಣೆ, ಆಮೇಲೆ ಯಾವುದಾದ್ರೂ ಒಂದು ಇಂಟರ್ವ್ಯೂವನ್ನು ನೀವು ಅಟೆಂಡ್ ಮಾಡಿದ್ರೆ ಅಲ್ಲಿ ಯಾವ ರೀತಿ ನೀವು ಮಾತಾಡಬೇಕು, ಅಲ್ಲಿ ಬೇಕಾಗಿರುವಂತಹ ಸಾಫ್ಟ್ ಸ್ಕಿಲ್ ಆ್ಯಂಡ್ ಮತ್ತು ನಿಮ್ಮ ರೆಸ್ಯೂಮೆ, ಯಾವುದೇ ಆದರೂ ಒಂದು ಕೆಲಸಕ್ಕೆ ಹೋಗಬೇಕು, ನಮ್ಮದು ಫಸ್ಟ್ ಸ್ಟೆಪ್ಪೇ ನಮ್ಮ CV ಆಗಿರುತ್ತೆ. ಸೊ ನಮ್ಮ ಕರಿಕ್ಯುಲಮ್ ವೀಟೆನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ಶುರು ಮಾಡ್ತಾ ಹೋಗ್ತಿದ್ವಿ. ಸೊ ಆಸ್ಪೈರ್ ರೂಟ್ ಅನ್ನುವ ಒಂದು ಪ್ಲೇಲಿಸ್ಟ್ನ ಅಡಿಯಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಹೇಳ್ಕೊಡ್ತೀವಿ ಅಂದರೆ ನಾವು ನಿಮಗೆ ಅದರಲ್ಲಿ ಹಣಕಾಸು ನಿರ್ವಹಣೆ. ಸೊ ಯಾವಾಗಲೂ ನಮಗೆ ಹೇಳಿರ್ತಾರೆ ಏನು ಹಣಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ, ಬಟ್ ನಮ್ಮ ಚಾನಲಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಐಡಿಯಾಲಜಿ ಸಿಗುತ್ತೆ. ಹಣನೇ ನಿಮಗೋಸ್ಕರ ಕೆಲಸ ಮಾಡಿದರೆ ಯಾವ ರೀತಿಯಾಗಿರುತ್ತೆ. ಎರಡನೆಯದು, ಈ ಹಣಕಾಸು ನಿರ್ವಹಣೆ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡ್ಲಿರೋ ಕೆಲವೊಂದು ವಿಷಯಗಳನ್ನು ನಾವು ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಟಾಪ್ 3 ಪುಸ್ತಕಗಳು ನೀವು ಯಾವುದನ್ನು ಓದಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ ಟಾಪ್ 3 ಪುಸ್ತಕಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಹಣಕಾಸು ನಿರ್ವಹಣೆ ಬಗ್ಗೆ. ಆ್ಯಂಡ್ ಆಗಲೇ ಮೆನ್ಷನ್ ಮಾಡ್ದಂಗೆ ರೆಸ್ಯೂಮೇ ರೆಡಿ ಮಾಡುವಂಥದ್ದು, ದಟ್ ಈಸ್ CV. ಒಂದು ಕಂಪನಿಗೆ ನೀವು ರೆಕ್ರೂಟ್ ಆಗಬೇಕು ಅಂದರೆ CVನ ಯಾವ ಥರ ರೆಡಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್, ಯಾರಾದರೂ ಈಗ ನೀವು ಕಾರ್ಪೊರೇಟ್ ಫೀಲ್ಡ್ ಕಡೆ ಹೋಗಬೇಕು ಅಂತ ಇದ್ದೀರಾ ಅಂತಂದರೆ ಆ ಒಂದು ಫೀಲ್ಡ್ಗೆ ಹೋಗೋಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಸೆಟ್ಗಳನ್ನು ನಾವು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಚಾನಲ್ನಲ್ಲಿ ತರ್ತಾ ಇದ್ದೀವಿ. ಸೊ ಇದೇ ಜೂನ್ 1ನೇ ತಾರೀಕಿನಿಂದ ಶುರು ಆಗುತ್ತೆ. ಆ್ಯಂಡ್ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಜೂನ್ 1ನೇ ತಾರೀಕು ಒಂದು ಓರಿಯೆಂಟೇಷನ್ ಕ್ಲಾಸ್ ಅಂತ ಇರುತ್ತೆ. ಆ ಓರಿಯೆಂಟೇಷನ್ ಕ್ಲಾಸ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಫ್ರೀ. ಸೊ ನೀವು ಆ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ ಆದರೆ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ನೀವು ಯಾವ್ಯಾವ ಟೈಮ್ಗೆ ಯಾವ್ಯಾವ ಡೇಟ್ಸಿಗೆ ಯಾವ್ಯಾವ ಟಾಪಿಕ್ಸ್ಗಳು ಬರ್ತಾ ಹೋಗುತ್ತೆ ಅಂತ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.